ಪಪ್ಪ ನಿನ್ನೆ ಹಸು ಕರು ಆಗ್ತಲ್ಲ, ಅದನ್ನ ಹೆಂಗ್ ನೋಡ್ಕೋತಿದ್ಯಾ, ಏನ್ ಮಾಡ್ತಿದ್ಯಾ, ಹೆಂಗ್ ನೋಡ್ಕೋಬೇಕು ಸ್ವಲ್ಪ ಸಜೆಷನ್ ಕೊಡು. ನೆನೆ ಹಸು ಕರು ಹಾಕಿದೆ ಸಂಜೆಲಿ ನೋಡೋಕೆ, ಅದು ಕರ ಓಲ್ಗಾರ ಹಾಕಿದೆ. ಇದಕ್ಕೆ ಮೊದಲು ಹಸು ಕರು ಹಾಕೋದ ಮಧ್ಯೆ 1 ಗಂಟೆ ಬಿಟ್ಕೊಂಡು ಒಂದು ಕಾಲ್ ಕೆಜಿ ಬೆಲ್ಲ ಮತ್ತೆ ಗೋಧಿ ಒಟ್ಕೊಡ್ಬೇಕು ನೀರಲ್ಲಿ ತುಂಬಾ. ಅದು ಎಷ್ಟು ನೀರು ಕುಡಿತದೋ ಕಳ್ಳೆಲ್ಲ ಉನಿತದೆ, ಅದರಿಂದ ತುಂಬಾ ಒಳ್ಳೇದು ಬೆಲ್ಲ ಮತ್ತೆ ಗೋಧಿ ಹಿಟ್ಟು. ಸತ್ತೆ ಬೀಳಿಲ್ಲ ಆಕಸ್ಮಿಕವಾಗಿ ಅಂದ್ರೆ ಹಿಂದೆ ಏನ್ ಮಾಡ್ತಾರೆ, ಡಾಕ್ಟರ್ ಹೋಗಿ ಕೇಳಿಸ್ಬಿಡ್ತಾರೆ ಸತ್ತೆ ಬೀಳಿಲ್ಲ ಅಂತ. ಆತರ ಮಾಡ್ಬಾರ್ದು. ಹಿಂದೆ ನಾವೆಲ್ಲ ಏನ್ ಮಾಡ್ತಿದ್ವು ಅಂದ್ರೆ ಬಿದ್ರು ಸೊಪ್ಪು, ಹತ್ತಿ ಬೀಜ ಕೊಡ್ತಾ ಇದ್ದೋ. ಹತ್ತಿ ಬೀಜ ಬಿದ್ರು ಸೊಪ್ಪಲ್ಲಿ ಸತ್ತೆ ಬೀಳ್ತಿತ್ತು. ಯಾಕೆಂದ್ರೆ ಹತ್ತಿ ಬೀಜ ಆಗ್ಬೋದು, ಬಿದ್ರು ಸೊಪ್ಪು ಗಟ್ಟಿ ಬಿದ್ದಾಗ ಒಟ್ಟಿಗೆ ಸತ್ತೆ ಬೀಳ್ತಿತ್ತು. ಈಗೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಸತ್ತೆನ ಬೀಳಿಲ್ವಾ 1 ಗಂಟೆ 2 ಗಂಟೆ ನೋಡ್ಬಿಟ್ಟು ಆ ಸತ್ತೆನ ಕೇಳಿಸ್ಬಿಡ್ತಾರೆ. ಅದೇ ಕೇಳಿಸ್ಬಾರ್ದು. ಈಗ ಮೆಡಿಸಿನ್ ಬಂದಿದೆ, ಆ ಸತ್ತೆ ಬಿಡೋ ಮೆಡಿಸಿನ್ ಹಾಕ್ತಾರೆ. 1 ವಾರ ಅದಕ್ಕೆ ಬೆಲ್ಲ ಮತ್ತೆ ಗೋಧಿ ಕೊಟ್ಟರೆ, ಎಲೆ ಸೊಪ್ಪು ಕೊಟ್ರೆ ಖಂಡಿತ ಹಸು ಡೆವಲಪ್ ಆಯ್ತದೆ. ಒಬ್ರು ಏನ್ ಮಾಡ್ತಾರೆ, ಬೆಲ್ಲ ಖರ್ಚಾಯ್ತದೆ ಅಂತ ಬೆಲ್ಲ ಕೊಡಲ್ಲ, ಒಂದಿಷ್ಟಪ್ಪ ಬೆಲ್ಲ ಕೊಟ್ಟು ಕ್ಲೋಸ್ ಮಾಡ್ತಾರೆ. ಕಡಿಮೆ ಅಂದ್ರೆ 5-6 ಕೆಜಿ ಬೆಲ್ಲ ತಿನ್ನಿಸ್ಬೇಕು ಅದಕ್ಕೆ ಹಸುಗೆ. 1 ಮೂಟೆ ಗೋಧಿ ಒಟ್ಟು ಕೊಡ್ಬೇಕು 9 ದಿನದೊಳಗೆ. 1 ಮೂಟೆ ಗೋಧಿ ಸೊಪ್ಪು, ಆಮೇಲೆ ಒಂದಿಷ್ಟು ಅಳ್ಜೋಳ, ತಣ್ಣಿಕಾಳು, ಅವರೆಕಾಳು, ಹುರುಳಿಕಾಳು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಲಿ ಆಡಿಸಿ ಇಲ್ಲ ಕೈಲಿ ಆಡಿಸಿ ಅದ ಕುಡ್ಸೋದ್ರಿಂದ ಹಸು ಡೆವಲಪ್ ಆಯ್ತದೆ. ಒಳ್ಳೆ ಹಾಲು ಬೀಳ್ತದೆ. ಅವ್ರು ಏನ್ ಮಾಡ್ತಾರೆ, ಈಗೆಲ್ಲ ಹಿಂಡಿ ಬೂಸ ಹಾಕೋದು ಹಾಲು ಕರಿತಾರೆ. ಹಿಂದೆ ಎಲ್ಲ ಹಂಗ್ ಮಾಡ್ತಿರ್ಲಿಲ್ಲ. ಹುರುಳಿಕಾಳು, ತಣ್ಣಿಕಾಳು, ಅವರೆಕಾಳು, ಹೆಸರು ಕಾಳು, ಉದ್ದಿನ ಕಾಳು ಎಲ್ಲ ಉನಿ ಹಾಕಿ ಒತ್ತಾರೆ ಆಡಿಸ್ಬೇಕಾದ್ರೆ, ಸಂಜೆ ಉನಿ ಹಾಕೋರು, ಸಂಜೆ ಆಡಿಸ್ಬೇಕಾದ್ರೆ ಒನೆ ಉನಿ ಹಾಕಿ ಹಸುಗೆ ಕೊಡ್ತಿದ್ರು. ಹಸುಗೆ ತಂಪು ಮತ್ತೆ ಹಸುಗೆ ಡೆವಲಪ್ ಆಗ್ತದೆ. ಅದರಿಂದ ನಾವು ತುಂಬಾ ಹಸುನ ನಾವೇನ್ ಮಾಡ್ತೀವಿ, ಈಗ ಎಲ್ಲ ಮಾಡ್ತೀವಿ, ಹಿಂಡಿ ಬೂಸ ಕೊಟ್ಟು ಹಸುನ ವೀಕ್ ಮಾಡಿದೀವಿ. ಒಳ್ಳೆ ಹಸುಗೆ ಆಮೇಲೆ ತೆಂಗಿನಕಾಯಿ ಕೊಡ್ಬೇಕು. ಕಡಿಮೆ 15-20 ತೆಂಗಿನಕಾಯಿ ಕೊಡ್ಬೇಕು. ಕಡಿಮೆ 5-6 ಕೆಜಿ ಬೆಲ್ಲ ಕೊಡ್ಬೇಕು. ಆಗ ಹಸುನ ಡೆವಲಪ್ ತುಂಬಾ ಒಳ್ಳೇದಾಗ್ತದೆ. ಒಬ್ರೇ ಯಾರು ಅವರೆಕಾಳು, ತಣ್ಣಿಕಾಳು ಏನು ಕೊಡಲ್ಲ, ಯಾಕೆಂದ್ರೆ ರೈಟ್ ಜಾಸ್ತಿ ಆಯ್ತದೆ ಅಂತ ಒಂದಿಷ್ಟು ಹಿಂಡಿ ಹಾಕೋದು, ಕರ್ಕೊಳ್ಳೋದು ಅದ್ ಮಾಡ್ತಾರೆ. ಕರುಗೆ ಡೆವಲಪ್ ಮಾಡ್ಬೇಕು ಅಂದ್ರೆ ಅದು 9 ದಿನ ಅದಕ್ಕೆ ಎಷ್ಟು ಮನಸ್ಫೂರ್ತಿ ಹಾಲು ಕುಡಿಸ್ಬೇಕು. ಆಮೇಲೆ ಬೆಳಿಗ್ಗೆ ಹೊತ್ತಾರೆ 1.5 ಲೀಟ್ರು, ಸಂಜೆ 1.5 ಲೀಟ್ರ್ ಹಾಲು ಕುಡಿಸ್ಬೇಕು. ಆಗ ಹಸು ಕರುನು ಡೆವಲಪ್ ಆಗುತ್ತೆ. ಹೆಣ್ಣು ಕರು ಆಗ್ಬೋದು, ಗಂಡು ಕರು ಆಗ್ಬೋದು. ಅದಕ್ಕೆ ಡೆವಲಪ್ ಆಗ್ಲೇಬೇಕು ಅಂದ್ರೆ ಒಳ್ಳೆ ಹಾಲು ಇಳುವರಿ ಕೊಡ್ಬೇಕು. ಈಗ ಈ ಹಸು ಅದೇ ಈಗ ಬಾವು ಆಗ್ತದೆ, ಇನ್ನೊಂದು ಆಯ್ತದೆ ಅಂತಾರೆ. 9 ದಿನ 3 ಟೈಮ್ ಕರಿಬೇಕು. ಬೆಳಿಗ್ಗೆ 7 ಗಂಟೆಗೆ ಒಂದಪ್ಪ, ಮಧ್ಯಾಹ್ನ 3 ಗಂಟೆಗೆ ಒಂದಪ್ಪ, ರಾತ್ರಿ 9 ಗಂಟೆಗೆ ಒಂದಪ್ಪ. ಈಗ ಯಾಕೆಂದ್ರೆ ಹಾಲು ಗಟ್ಟಿ ಇರೋದ್ರಿಂದ, ಈ ಹಾಲು ಗಟ್ಟಿ ಆದ್ರಿಂದ ಹಸು ಕೆಚ್ಚಲಿಗೆ ಬಾವಾಗುವ ಸಂಭವ ಇರ್ತದೆ. 3 ಟೈಮ್ ಕರೆದ್ರೆ ಯಾವುದೇ ಕೂಡ ಹಸುಗೆ ಬಾವಾಗಲ್ಲ. ಒಳ್ಳೆ ಮನಸ್ಫೂರ್ತಿ ಅದಕ್ಕೆ ಗೋಧಿ ಬಿಟ್ಟು ಬೆಲ್ಲ ಹಾಕಿ ನೀರು ಕುಡಿಸಿ ನೆಲ್ಲುಲ್ಲೇ ಹಾಕ್ಬೇಕು. 1 ವಾರ ನೆಲ್ಲುಲ್ಲು ಹಾಕಿದ್ರೆ ತುಂಬಾ ಒಳ್ಳೇದಾಗ್ತದೆ. ಇದು ನಮ್ ಕರು ನಿನ್ನೆ ಹುಟ್ಟಿದ್ದು ಬೇಬಿ ಕೌ.